ಏನಾದ್ರೂ ಸಿಕ್ಕಾಕೊಳ್ಬೇಕಲ್ಲ ಆವಾಗಿದೆ ನಿನ್ಗೆ. ತಗೋ ಅಕ್ಕ, ನೀನು ಸ್ವಲ್ಪ ಬುದ್ಧಿ ಹೇಳು. ಅವತ್ತು ಆಣೆ ಮಾಡಿಸ್ಕೊಂಡಂಗೆ ಇನ್ನೂ 2 ಸತಿ ಆಣೆ ಮಾಡಿಸ್ಕೊ. ಮಳ್ಳಿ ಅಕ್ಕ ನಂಬಕ್ಕಾಗಲ್ಲ. ಕುಂಬಳಕಾಯಿ ಕದ್ದಿರೋರು ಯಾರೋ, ಆದ್ರೆ ಧೂಳ್ ಮಾತ್ರ ನಮಗೆ. Now everything makes sense. ಅಮೂಲ್ಯ ಕೊಟ್ಟಿದ್ದ ರೆಸಿಗ್ನೇಷನ್ ಲೆಟ್ರಲ್ಲಿದೆ ಲ್ಯಾಂಡ್ಲೈನ್ ನಂಬರ್. ನಾನು ಕಾಲ್ ಮಾಡಿದಾಗ ಅದನ್ನು ಯಾರೋ ಮಿಸ್ಗೈಡ್ ಮಾಡಿದ್ದೆ. ಎಸ್, ಅಮೂಲ್ಯವ್ರ ಮೊದಲು ಟೋಟಲ್ ಆಗಿ 4 ಜನ ಹೆಣ್ಮಕ್ಳಿದ್ದಾರೆ. ಅದಕ್ಕೆ ಕೊನೆಯವ್ರು ತುಂಬ ಚಿಕ್ಕವಳು, ಅವಳಾಗಿರೋದಕ್ಕೆ ಚಾನ್ಸ್ ಇಲ್ಲ. ಇನ್ನು ಮಿಕ್ಕಿರೋ 3ರಲ್ಲಿ ಒಬ್ಳು ಗ್ಯಾರಂಟಿ ಆಗಿರ್ತಾರೆ. ಅಲ್ಲ, ವಿಕ್ರಾಂತಿಗೆ ಹೋಗಿ ಹೋಗಿ ಪಚಾರಿ ಮನೆಯವರೇ ಬೇಕಿತ್ತು. ಲೆವೆಲು ಅಂತಸ್ತು ಸರಿ ಹೋಗಿಲ್ಲ ಅಂತ ಒಂದಷ್ಟು ಆಟ ಆಡಿಸಿ ನೋ ಅಂತ ಹೇಳಿರ್ತಾರೆ. ಈ ದಡ್ಡ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಸೂಸೈಡ್ ಮೇಲೆ ಬಂದಿದ್ದಾನೆ. ಒಂದು ವೇಳೆ ವಿಕ್ರಾಂತ ಬಜಾರಿನೆಲ್ಲ ಮಾಡ್ತಿದ್ದಾನೆ, ಮೊದಲವ್ರ ಮನೆಗೆ ಹೋಗಿ ಡೈರೆಕ್ಟಾಗಿ ನಾನೇ ಕೇಳಿ ತಿಳ್ಕೊತೀನಿ ಅದು ಯಾರು ಅಂತ. ಅಮ್ಮ ಕೊಡಮ್ಮ, ಭಾರ ಇರ್ಬೋದೇನೋ, ಅದೇನು ಅಂತ ಹೇಳು, ನಾನೇ ಮಾಡಿಸ್ಕೊಂಡು ಬರ್ತೀನಿ. ಬ್ಯಾಡ್ಗೆ ಮೆಣಸಿನ್ಕಾಯಿ ಭಾರ ಇರುತ್ತೇನೆ, ಮಿಷಿನ್ಗೆ ಹೋಗಿ ಪುಡಿ ಮಾಡ್ಸ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಅಲ್ಲ, ಈಗ ಯಾಕಮ್ಮ ಮೆಣಸಿನ ಪುಡಿ? ಅದೇ ಅವಳು ಮಂಜುಳಾ ಆ ಬಾಳೆಕಾಯಿ ಚಿಪ್ಸು ಹಾಗಲಕಾಯಿ ಚಿಪ್ಸ್ ಆರ್ಡ್ರ್ ಕೊಟ್ಟಿದ್ದಾಳಲ್ಲ, ಅದಕ್ಕೆ ಬೇಕಲ್ವೇನೆ. ಇನ್ನು ಈ ಆರ್ಡ್ರ್ ಮುಗಿದ್ಮೇಲೆ ದೊಡ್ಡ ಆರ್ಡ್ರ್ ಮದುವೆ ಮುಗಿಯೋವರೆಗೂ ಯಾವುದು ತಗೊಳ್ಳಲ್ಲಪ್ಪ. ಅಯ್ಯೋ ಬಿಸಿಲಿದೆಯಲ್ಲಮ್ಮ, ಕೊಡು, ನಾನೇ ಹೋಗಿ ಬರ್ತೀನಿ. ಅಯ್ಯೋ ನೀನು ನಿನ್ನ ಕೆಲಸ ಮುಗಿಸ್ಕೊಳೆ, ಪಕ್ಕದ ಬೀದಿಲ್ತಾನೆ, ನಾನು ಹೋಗಿ ಬರ್ತೀನಿ. ಸರಿನಮ್ಮ, ಹುಷಾರು. ಇರೇ ಬರ್ತೀನಿ, ಕೊಡಕ್ಕ. ಓದ ಹೇಳಿ ಮ್ಯಾಮ್, ಈ ಜನಗಳಿಗೆ ಹೇಗೆ ಬೇಕು ಹಾಗಾಗಿ ಓಡಾಡ್ತಾರಲ್ಲ. ರೋಡ್ನ ಮನೆ ಅಂಗ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಿಕ್ರಾಂತ್ ಲವ್ ಮಾಡಿರೋ ಹುಡುಗಿ ಇಂಥ ಕೊಂಪೆಲಿದ್ದಾಳ. ಛೇ, ಡ್ಯಾಮ್ ಮೈ ಕಾರ್ ಮ್ಯಾನ್. ಯಾವ ರೋಡಲ್ಲಿ ಯಾವ ಗಾಡಿ ತರಬೇಕು ಅಂತ ಗೊತ್ತಾಗಲ್ಲ, ಬಂದ್ಬಿಡ್ತಾರೆ. ವಾಟ್? ನಂದೇ ತಪ್ಪು ನಾವು ಮಾತಾಡ್ತಾನಲ್ಲ ಇವನು. ರೋಡ್ ಸೆಂಟ್ರಲ್ ಗಾಡಿ ನಿಲ್ಸಿರೋದು ಇವನು. ಹಾರಿಬಲ್ ಮ್ಯಾನ್, ಹಾರಿಬಲ್. ಏಯ್ ಅವಿವೇಕಿ, ಇಂಥವ್ರಿಗೆಲ್ಲ ಯಾರು ಲೈಸೆನ್ಸ್ ಕೊಡ್ತಾರೋ? ರೋಡಿಗೆ ಇಳಿದು ಬಿಡ್ತಾರೆ ಇನ್ನೊಬ್ರು ಪ್ರಾಣ ತೆಗಿಯಕ್ಕೆ. ಎಲ್ರಿಗೂ ಬಾಯ್, ಮನೆ ಕಡೆ ಹುಷಾರು. ಏಯ್ ನಿತ್ಕೊಳ್ಳಿ, ಅವಳು ಯಾವಳು? ಏನಕ್ಕ? ಸೀದಾ ಕಾಲೇಜ್ಗೆ ಹೋಗಿ ಸೀದಾ ಮನೆಗೆ ಬರಬೇಕು. ಆ ಚೀಚೆ ಕಣ್ಣಾಡಿಸ್ತು ಬೀಳುತ್ತ. ಮೇಲೆ ಹೋಗ್ಲಿ ಬಿಡ, ಯಾಕೆ ಗೋಳೈಕೋತೀಯ ಅವಳನ್ನ? ನಿನಗೆ ಅರ್ಥ ಆಗಲ್ಲ ಅಕ್ಕ. ಇವಳನ್ನ ಗೋಳು ಹೊಯ್ಕೊಂಡಿಲ್ಲ ಅಂದ್ರೆ ಬೀದಿ ಬಸ್ವಿ ಆಗ್ಬಿಡ್ತಾಳೆ. ಇವಳು ನಿಂತರ ಪಾಪ್ ತೋಳಲ್ಲ, ಈ ತರ ಸಿಂಪಲ್ ಆಗಿ ಸೀದಾ ಸಾದ ಇರ್ತಾಳೆ ಅಂತಾನು ಅನ್ಕೋಬೇಡ. ಮಹಾನ್ ಕಿಲಾಡಿ ಇವಳು. ಅಯ್ಯೋ ದದ್ದು, ನಾವಿನ್ನೂ ಸಿಂಗಲ್ಲೇ, ಆದ್ರೆ ಅಕ್ಕನ ಹತ್ರನೇ 2 ಆಫರ್ ಇರೋದು. ನೋಡು ಹೇಗ್ ಬೈಕೊಳ್ತಿದ್ದಾಳೆ ಅಂತ. ಹೋಗೋದು ಲೇಡೀಸ್ ಕಾಲೇಜ್ಗಾದ್ರೂ ಹೇಗ್ ರೆಡಿ ಆಗಿದ್ದಾಳೆ ನೋಡು. ಹಲೋ, ನಾನ್ ರೆಡಿ ಆಗಿರೋದು ನಂಗೋಸ್ಕರ, ಈ ತರ ಬೇರೆಯವ್ರ ಮೆಸ್ಲೆ ಅಂತ ಅಲ್ಲ. ಏಯ್ ಏನೇ ಹೇಳ್ತಿದ್ಯಾ? ನಾನೇನೇ ಮಾಡಿದ್ದೀನಿ? ನೀನ್ ಆಫೀಸ್ಗೆ ಹೋಗುವಾಗ ಸಖತ್ತಾಗಿ ರೆಡಿಯಾಗಿ ಹೋಗ್ತೀಯ ಅಲ್ವಾ? ಅಲ್ಲಿ ಎಲ್ರು ಗಂಡಸ್ರೇ ಇರುವಾಗ ನೀನ್ ಯಾರನ್ನ ಮೆಚ್ಚಕ್ ಹೋಗ್ತಿದ್ದೆ? ನನಗೆ ಕೌಂಟು ಇರೋ ಮಾಡ್ತೀನಿ ನಿಂಗೆ.
ಹೋಗ್ತೀನಿ. ಇವನ್ಯಾಕೆ ಇಲ್ಲಿಗೆ ಬಂದ? ನನ್ನ ವಿಕ್ಕಿ ವಿಷಯ ಗೊತ್ತಾಗಿ ಅದ್ರ ಬಗ್ಗೆ ಮಾತಾಡೋಕೆ ಬಂದ್ರ? ಮಟನ್ ಶಾಪ್ನಲ್ಲಿ ಐಸ್ ಕ್ಯಾಂಡಿ ಬೋರ್ಡ್ ನೋಡ್ದಂಗೆ ಆಗ್ತಿದೆ. ದಾರಿ ತಪ್ಪೇನಾದರೂ ಬಂದ್ಬಿಟ್ನಾ? ವಿಕ್ರಾಂತ್ ಲವ್ ಮಾಡ್ತಿರೋ ಹುಡುಗಿ ಈ 3 ಜನರಲ್ಲಿ ಒಬ್ಳಿರ್ಬೇಕು. ಮೊದಲು ಅದನ್ನು ಯಾರು ಅಂತ ಕರೆಕ್ಟಾಗಿ ತಿಳ್ಕೊಬೇಕು. ಇಲ್ಲಾಂದರೆ ಈ ಬಜಾರ್ ಬೀದಿಗಳು ನನ್ನ ಜೊತೆ ಜಗಳನೇ ಮಾಡ್ಬಿಡ್ತಾಳೆ. ಸಿನಿಮಾಗಳಲ್ಲಿ ನಿಂತ್ಕೊಳ್ತಾರಲ್ಲ ಹಾಗೆ ನಿಂತಾಳೆ ಕೈಯಾಳಿ. ನಾವೇ ಬಂದು ನಿನ್ನ ಪಾದ ಪೂಜೆ ಮಾಡಿ ಒಳಗೆ ಬನ್ನಿ ಸರ್ ಅಂತ ಸ್ವಾಗತ ಮಾಡ್ತೀವಿ ಅಂತೆಲ್ಲ ತಿಳ್ಕೊಬೇಡ. ನನ್ನ ಚೇಂಬರಲ್ಲಿ ಆ ಲೆವೆಲಿಗೆ ಎಗರಾಡ್ತಾಳೆ. ಇನ್ನು ಮೊದಲೇ ಹೇಳಿ ಕೇಳಿ ಇವಳು ಮನೆ ಇರೋ ಏರಿಯಾ ಇದು. ಸುಮ್ಮನೆ ಇರ್ತಾಳ. ಸುತ್ತಮುತ್ತ ಕೆಲಸ ಇಲ್ದಿರೋನೆಲ್ಲ ಕರೆದು ಗುಂಪು ಕೊಟ್ಟು ರಂಪರಾಮಾಯಣ ಮಾಡ್ಬಿಡ್ತಾಳೆ. ಇಲ್ಲಿವರೆಗೂ ಬಂದವನಿಗೆ ಒಳಗೆ ಬರೋ ಕೊಬ್ಬು ನಮ್ಗೇನು ಕಮ್ಮಿ ಇದೆಯಾ? ಬೇಕಿದ್ರೆ ಬರ್ತಾನೆ. ವೇದಾಂತ್ ವಸಿಷ್ಠ ಇಂಥ ಜಾಗಕ್ಕೆ ಬಂದು 7 ಕಾಲು ಅನ್ಸ್ಕೊಂಡ ಅಂತ ಏನಾದರೂ ಮೀಡಿಯಾ ಗೊತ್ತಾದರೆ 3 ದಿನ ಕ್ಲೋಸಪ್ ಹಾಕಿ ನನ್ನ ಕೆರಿಯರ್ನೇ ಹಾಳು ಮಾಡಿಬಿಡ್ತಾರೆ. ಕಾರಣ ಇಲ್ಲದೆ ಒಂದು ಎಕ್ಸ್ಟ್ರಾ ಉಸಿರು ತಗೊಳ್ಳೋಕ್ಕೂ ಯೋಚನೆ ಮಾಡೋನು ಇಲ್ಲಿವರೆಗೂ ಯಾಕೆ ಬಂದಿರ್ಬೋದು? ಯಾವುದಕ್ಕೂ ವಿಕ್ರಮ್ ಲವರ್ ಯಾರು ಅಂತ ಕಂಡುಹಿಡಬೇಕು. ಗೊತ್ತಿದ್ದು ನೈಟಲ್ಲಿ ನೋಡಿರೋ ಬಾವಿಗೆ ಡೇನಲ್ಲಿ ಹೋಗ್ಬೈಬಾರ್ದು. ಯಾಕೇನು ಮಾತಾಡದೆ ಹೋಗ್ಬಿಟ್ರು? ಓಹೋ, ಮಾರಮ್ಮನ ದರ್ಶನ ಮಾಡಿ ಭಯ ಆಯ್ತು ಅನ್ಸುತ್ತೆ. ಏನ್ ಮುಖ ನೋಡ್ತಿದ್ಯಾ? ಪೀಡೆ ತೊಲಗ್ತಲ್ಲ, ಹೋಗ್ತಾ ಇರು. ಆಯ್ತು ಹೋಗ್ತೀನಿ. 1 ನಿಮಿಷ ಕಣೆ. ಗೇಟಲ್ಲೇ ಅಪ್ಶಕ್ನ ಕಂಡಿದೆ. ಯಾವುದಕ್ಕೂ ಹುಷಾರ್ ಕಣೆ. ತಲೆ ತಗ್ಸ್ಕೊಂಡು ಕಾಲ್ ಬುಡ ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಇಲ್ಲ ಅಂದ್ರೆ ಏನಾದ್ರೂ ಎಡ್ಬಟ್ ಆಗುತ್ತಂತೂ ಗ್ಯಾರಂಟಿ. ನೀನ್ ಯಾಕೆ ಅವನು ಹೋಗಿದ್ ಕಡೆನೆ ಹೋಗ್ತಿದ್ಯಾ? ಈ ಕಡೆ ಹೋಗು. ಓ, ನಿನ್ನ ಹತ್ರ ಒಟವಟನ ಹಳೆ ಮುತ್ಕಿದ್ದಂಗೆ. ಅದಿತಿ, ಹುಷಾರು ಅದಿತಿ. ಈ ಶುಂಠಿ ಶಂಕರ ನಮ್ಮನೆವರೆಗೂ ಯಾಕೆ ಬಂದಿದ್ ಸರಿ, ಆದ್ರೆ ಏನು ಮಾತಾಡ್ದೆ ಯಾಕೆ ವಾಪಸ್ ಹೋದ? ನಾನು ಕಾಟ ಕೊಟ್ಟಿದ್ದೀನಿ ಅಂತ ನಮ್ಮ ಮನೆ ಎಲ್ಲಿದೆ ಅಂತ ತಿಳ್ಕೊಳಕ್ ಬಂದ. ಅವನಿಗಿರೋ ಕಾಂಟ್ಯಾಕ್ಟ್ಸ್ಗೆ ಯಾರನ್ನಾದ್ರೂ ಕಳಿಸಿ ನಮ್ಮ ಮನೆ ಬಗ್ಗೆ ತಿಳ್ಕೊಬೋದಿತ್ತು. ಆದ್ರೆ ಇವನೇ ಯಾಕೆ ಬಂದ? ಅಕ್ಕ ಅಕ್ಕ, ಯೋ, ನಾನು ಇಲ್ಲೇ ಇದ್ದೀನಲ್ಲ, ಯಾಕೆ ಹಿಂಗೆ ಕಿರ್ಸ್ತಿದ್ಯಾ? ಅಕ್ಕ, ನಿನ್ ಬಾಡಿ ಮಾತ್ರ ಇಲ್ಲಿದೆ, ಮೂಡೇ ಇಲ್ಲ. ಆಟ ಆಡೋಣ ಅಂತ ಕರೆದು ಎಲ್ಲೋ ಕಳೆದೋಗಿದೆಯಲ್ಲೇ. ಈಗ ನೀನೇ ನಡ್ಸ್ಬೇಕು, ನಡ್ಸು. ಹೌದಲ್ಲ, ಕೊಡು. ಅಮೂಲ್ಯ, ಯಾರು ಮಾತಾಡ್ತಿರೋದು? ನಾನು ವೇದಾಂತ್ ವಸಿಷ್ಠ ಮಾತಾಡ್ತಾ ಇದ್ದೀನಿ. ಆಮೇಲೆ ಆಡೋಣ, ಹೋಗೆ. ಹೋಗೆ. ಗೊತ್ತಿಲ್ಲ, ಯಾವಾಗ ತಲೆ ತಿರುಗುತ್ತೋ ಅರ್ಥ ಆಗಲ್ಲ. ಥೂ, ನೀನ್ ಯಾಕೆ ನನಗೆ ಕಾಲ್ ಮಾಡಿದ್ಯಾ? ನಿನಗೆ ನನ್ನ ಹತ್ರ ಏನ್ ಕೆಲಸ? ನಿನ್ನ ಹೆಸರು ಕರಿತಿದ್ದೀನಿ ಅಂತಂದ್ರೆ ವಿಷಯ ಇಂಪಾರ್ಟೆಂಟ್ ಅಂತಾನೆ ಅರ್ಥ. ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ. ಲೊಕೇಶನ್ ಕಳಿಸ್ತೀನಿ, ಹೊರಟು. ಭಜ್ರಂಗಿ, ಏನ್ ಕಾಲ ಬಂತಪ್ಪ. ಅಲ್ಲ, ಇವನೇ ನನ್ನನ್ನ ಮೀಟ್ ಮಾಡಬೇಕು ಅಂತ ಕಾಲ್ ಮಾಡ್ತಿದ್ದಾನಲ್ಲ. ಇವತ್ತು ಸೂರ್ಯನಾದ್ರೂ ರೂಟ್ ಚೇಂಜ್ ಮಾಡ್ಬಿಟ್ನಾ? ಹಲೋ, ಸತ್ತೋದ್ಯಾ ಹೇಗೆ? ಇಂಪಾರ್ಟೆಂಟ್ ವಿಷಯ ಅರ್ಜೆಂಟಾಗಿ ಮಾತಾಡಬೇಕು, ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ರಿಪ್ಲೈ ಇಲ್ವಲ್ಲ ನಿಂದು? ನಾನ್ ಯಾಕೆ ಸಾಯ್ತೀನಿ? ಬೇಕಾದ್ರೆ ಯಾರನ್ನಾದ್ರೂ ಸಾಯ್ತೀನಿ. ಯಾರನ್ನೋ ಯಾಕೆ, ನಿನ್ನನ್ನ ಸಾಯಿಸ್ತೀನಿ. ಅಲ್ಲ, ನೀನ್ ಬಾ ಅಂದ ತಕ್ಷಣ ನಾನು ಬಂದ್ಬಿಡ್ಬೇಕಾ?
ಅಷ್ಟಕ್ಕೂ ಬಂದರೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡಲ್ಲ. ಆ ಚಂದಕ್ಕೆ ನನ್ನ ಎನರ್ಜಿ ನಾನು ವೇಸ್ಟ್ ಮಾಡ್ಕೊಂಡು ಯಾಕೆ ಬರಬೇಕು? ಅದೇನು ಅಂತ ಫೋನಲ್ಲೇ ಹೇಳು. ನಾರ್ಮಲ್ ಆಗಿ ಮಾತಾಡಿದ್ರೆ ನಿನಗೆ ಅರ್ಥನೇ ಆಗೋದಿಲ್ಲ ಅಲ್ವಾ? ನೋಡು, ಇದು ನಮ್ಮಿಬ್ಬರು ಫ್ಯಾಮಿಲಿ ವಿಷಯ. ಅದನ್ನ ಮಾತಾಡಬೇಕು ಅಂತ ನಿಮ್ಮ ಮನೆ ಹತ್ರ ಬಂದೆ. ಸುಮ್ಮನೆ ಮನೆ ಮುಂದೆ ಯಾಕೆ ಅಂತ ವಾಪಸ್ ಬಂದೆ. ಅದಕ್ಕೆ ನಾನೇನು ಮಾಡಬೇಕು? ನನಗೆ ಯಾವತ್ತೂ ಆರ್ಡರ್ ಕೊಟ್ಟರು ರೂಢಿ. ನಾನು ಹೇಳಿದ್ದಕ್ಕೆ ಯಾಕೆ ಅಂತ ಕೇಳಿ ರೂಢಿ ಇಲ್ಲ. ನಮ್ಮ ಫ್ಯಾಮಿಲಿ ಸಂಬಂಧಪಟ್ಟಿದ ವಿಷಯ ಅಂತ ಹೇಳಿದ್ದೇನೆ. ಬರಲಿಲ್ಲ ಅಂದರೆ ಲಾಸ್ ಆಗೋದು ನಿನಗೇನು. ಇದಕ್ಕೆ ಮೀರಿ ನಾನು ಏನು ಹೇಳೋದಕ್ಕಾಗಲ್ಲ. ಸರಿ, ಲೊಕೇಶನ್ ಕಳಿಸು. ಏನ್ ಮಾತಾಡ್ಬೇಕು? ನಿನ್ ತರ ಹಿಂದೊಂದು ಮುಂದೊಂದು ಮಾತಾಡಕ್ ನಂಗೆ ಬರಲ್ಲ. ನಾವೇನಿದ್ರು ಡೈರೆಕ್ಟ್ ಅಮ್ಮ, ಅಲ್ಲೇ ಡ್ರಾ ಅಲ್ಲೇ ಕ್ಲಿಯರ್. ಒಂದು ನಿಮಿಷ, ನನ್ನ ಜಾಸ್ತಿ ಟೈಮ್ ಇಲ್ಲ. ಡೈರೆಕ್ಟ್ ವಿಷಯಕ್ಕೆ ಬರ್ತೇನೆ. ಹಾಗಿದೆ, ನಮ್ದು ಒಂದ್ ನಿಮಿಷ. ನೀನ್ ವಿಷಯಕ್ಕೆ ಬರೋಕ್ಕೂ ಮುಂಚೆ ನಾನು ಒಂದು ಕ್ಲಿಯರ್ ಮಾಡ್ಬಿಡ್ತೀನಿ. ನಾನು ಕೇಸ್ ಹಾಕ್ತೀನಿ ಅಂತ ಹೇಳಿದ್ನೆ ಹೊರತು ಆ ಥರ ಎಲ್ಲ ನಾನು ಮಾಡಲ್ಲ. ಇಷ್ಟಕ್ಕೆ ನೀನು ಹೆದರ್ಕೊಂಡು ಮನೆ ಹತ್ರ ಬರೋದು, ಹೀಗೆ ನನ್ನನ್ನು ಸಪ್ರೇಟಾಗಿ ಕರ್ಸ್ಕೊಂಡು ಸಾರಿ ಕೇಳೋದೆಲ್ಲ ಬೇಕಾಗಿಲ್ಲ. ಜಸ್ಟ್ ಸ್ಟಾಪ್ ಇಟ್. ಸುಮ್ಮನೆ ಓಟ ಅಂತ ಮನಸ್ಸಿಗೆ ಬಂದಿದ್ದೆಲ್ಲ ಮಾತಾಡೋದಕ್ಕೆ ಹೋಗ್ಬೇಡ. ನಾನು ಹಿಂಗೆ ಕರ್ಸಿರೋದು ಬೇರೆ ವಿಷಯಕ್ಕೆ. ಗೊತ್ತಿತ್ತು ಕಣೋ, ನನಗೆ ಚೆನ್ನಾಗಿ ಗೊತ್ತಿತ್ತು. ಇಂಥ ನಿರ್ಜನವಾದ ಪಾಳ್ ಬಿದ್ದ ಜಾಗಕ್ಕೆ ನನ್ನಂತ ಸುಂದರವಾದ ಹುಡುಗಿನ ಒಬ್ಳನ್ನೇ ಕರೆದಾಗ್ಲೇ ನನಗೆ ಡೌಟ್ ಇತ್ತು. ನಾನು ಆ ಥರ ಹುಡುಗಿ ಎಲ್ಲ ಅಲ್ಲ. ಅಷ್ಟಕ್ಕೂ ನನಗೆ ಕರಾಟೆ ಬರುತ್ತೆ ಗೊತ್ತಾ? ಒಂದು ಡಿಚ್ಚಿ, ಎರಡು ಪಂಚು, ಒಂದು ಮಾಂಜ, ಕಣ್ ಮುಚ್ಕೊಂಡು ಬಿಡೋದ್ರೊಳಗೆ ನೆಲ ಕಂಡ್ಕೊಂಡ್ಬಿಡ್ತೀಯ. ಹುಷಾರ್. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ನನಗೂ ಮಾತಾಡೋದಕ್ಕೆ ಬಿಡು. ನಾನು ಆಗಲೇ ಹೇಳಿದಾಗೆ ನನಗೆ ಕರ್ಸಿರೋದು ಫ್ಯಾಮಿಲಿ ವಿಷಯ ಮಾತಾಡೋದಕ್ಕೆ. ಸುಮ್ಮನೆ ಏನೋ ಅಸ್ಯೂಮ್ ಮಾಡ್ಕೊಂಡು ಹುಚ್ಚಿ ಥರ ಆಡಕ್ಕೆ ಹೋಗ್ಬೇಡ. ಓ, ನಿನಗೆ ಹುಡುಗಿರಂದ್ರೆ ಕಾಯಿಲೆ ಅಲರ್ಜಿ ಇದೆಯಲ್ವಾ? ನೀನು ಆ ಥರ. ಸುಮ್ಮನೆ ನಾನೇ ಏನೇನೋ ಅನ್ಕೊಂಡು ಟೆನ್ಷನ್ ಮಾಡ್ಕೊಂಡ್ಬಿಟ್ಟೆ. ಏಯ್, ಆ ಥರ ಅಂದರೆ ಏನಿಲ್ಲ, ಅದೇನೋ ಹೇಳಬೇಕು ಅಂದೆಲ್ಲ ಹೇಳು. ನಿಮ್ಮನೆ ಲ್ಯಾಂಡ್ಲೈನ್ ನಂಬರ್ ಏನು? ಓ, ಅದನ್ನ ಕೇಳಕ್ಕೆ ಇಲ್ಲಿವರೆಗೂ ಕರ್ಸಿದ್ಯಾ? ಫೋನಲ್ಲೇ ಕೇಳಿದ್ರೆ ಹೇಳ್ತಾ ಇರ್ಲಿಲ್ವಾ? ಅಪ್ ಆ್ಯಂಡ್ ಡೌನ್ 30 ರೂಪಾಯಿ ಪೆಟ್ರೋಲ್ ಖಾಲಿ ಆಗುತ್ತೆ ಗೊತ್ತಾ? ಹೇಳಿದಷ್ಟಕ್ಕೆ ಉತ್ತರ ಕೊಡು. ವಿಷಯ ಮುಂದೇನೂ ಇದೆ. 080 ಹಾಗಿದ್ರೆ ರೆಸಿಗ್ನೇಷನ್ ಲೆಟರ್ ಬರ್ದಿರೋದು ಸರಿಯಾಗಿದೆ. ವಿಷಯ ಮುಂದೇನೂ ಇದೆ ಅಂತ ಮನ್ಸಲ್ಲೇ ಲೆಕ್ಕಾಚಾರ ಮಾಡ್ತಿದ್ಯಾ? ಈಗ ಎವ್ರಿಥಿಂಗ್ ಇಸ್ ಕ್ಲಿಯರ್. ಹೇಳು, ನಿನಗೆ ಎಷ್ಟು ದುಡ್ಡು ಬೇಕು? ದುಡ್ಡ? ಅದು ನನಗ? ಯಾಕೆ ಕೇಳ್ತಿದ್ಯಾ? ಯಾಕೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೀನನ್ನು ಮೀಟ್ ಮಾಡಿದ ಫಸ್ಟ್ ಡೇಯಿಂದ ನಾನು ಹಿಂದೆ ಬಿದ್ದಿರೋದೇ ಅದಕ್ಕಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಕಾರು ಗೆದ್ದು ದುಡ್ಡು ಕೇಳಿದೆ, ಓಕೆ. ನನ್ನ ಮೊಬೈಲ್ ಎತ್ಕೊಂಡು ಆಟ ಆಡಿಸ್ದೆ, ಅದು ಓಕೆ. ಮದುವೆ ಮನೆಯಲ್ಲಿ ಒಡವೆ ನಾಟಕ ಮಾಡಿದೆ, ಸಾಲದಕ್ಕೆ ನನ್ನ ಆಂಡ್ರೂ ಆಫೀಸಿಗೆ ಫಾಲೋ ಮಾಡ್ಕೊಂಬಂದು ಅಲ್ಲೂ ಇನ್ನೊಂದು ಡ್ರಾಮಾ ಮಾಡಿದೆ. ಅಷ್ಟೆಲ್ಲ ಸಾಲದು ಅಂತ ನನ್ನ ಆಫೀಸಲ್ಲಿ ನನಗೆ ಗೊತ್ತಿಲ್ದಂಗೆ ಮೋಸ ಮಾಡಿ ಸೇರ್ಕೊಂಡು ಕೆಲಸನೂ ಗಿಟ್ಟಿಸ್ಕೊಂಡೆ. ಇಷ್ಟೆಲ್ಲ ನೀನು ಮಾಡಿರೋ ದುಡ್ಡಿಗೆ ಅಂತ ನಂಗೆ ಚೆನ್ನಾಗಿ ಅರ್ಥ ಆಯ್ತು. ನಾವು ಲೆಟ್ಸ್ ಗೆಟ್ ಟು ದ ಪಾಯಿಂಟ್. ಎಷ್ಟು ದುಡ್ಡು ಬೇಕು? ಚಲೋಸು ಪೂರ್ತಿ ಮೆಂಟ್ಲಾಗಿದ್ಯಾ ಹೇಗೆ? ಅಷ್ಟಕ್ಕೂ ಬೇಕಾಗಿರೋದು ನಿನ್ಗೆ, ಅದು ನನ್ನಿಂದ. ಇಲ್ಲ ಅಂದಿದ್ರೆ ಇಲ್ಲಿಗೆ ಯಾಕೆ ಕರ್ಸ್ಕೊಳ್ತಾ ಇದ್ದೆ? ಕರ್ಸ್ಕೊಂಡು ಯಾಕೇನೇನೋ ಮಾತಾಡ್ತಾ ಇದೆಯಾ? ಆ್ಯಕ್ಚುಲಿ ವೇಸ್ಟ್ ಮಾಡಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅಂತಾನೆ ನಿನ್ನ ಆಫೀಸ್ ಕೆಲಸ ಬಿಟ್ಟಿದ್ದು. ಹಾಗಾದ್ರೆ ನಿನ್ಗೆ ಹಣ ಬೇಡ ಅಂತಂದ್ರೆ ಇನ್ನೇನು ಬೇಕು? ಮರ್ಯಾದೆ ಅಂತೂ 3 ಕಾಸಿಲ್ಲ ನಿನಗೆ. ನಾನು ನೋಡ್ತಾನೆ ಇದ್ದೀನಿ, ಹಾಸ್ಪಿಟ್ಲಿಂದ ಈಗಿನವರೆಗೂ ತುಂಬಾನೇ ಹದ್ಮೀರ್ ಮಾತಾಡ್ತಿದ್ಯಾ. ಅದೇನೋ ಫ್ಯಾಮಿಲಿ ಮ್ಯಾಟ್ರು ಅಂತ ಸೆಂಟಿಮೆಂಟ್ ಮಾತಾಡಿದಕ್ಕೆ ನಂಬಿ ಬಂದಲ್ಲ, ನನಗೆ ನಾನೇ ಹೊಡ್ಕೊಳ್ಬೇಕು. ನಿಂತ್ಕೋ. ನಿಮಗೇನು ಬೇಡ ಅಂದ್ರೆ ನನ್ನ ತಮ್ಮನ್ನ ನಿಮ್ಮ ಜಾಲದಲ್ಲಿ ಯಾಕೆ ಸಿಕ್ಕಾಕ್ಸಿದ್ರಿ? ಹೇಳು, ಯಾಕೆ ನನ್ನ ತಮ್ಮನಿಗೆ ಬಲೆ ಬೀಸಿದಿರಾ ಅಂತ? ನನ್ನ ಕೆಣಕ್ಬೇಕು ಅಂತಾನೆ ಈ ತರ ಎಲ್ಲ ಮಾಡ್ತೀಯ ಅಲ್ವಾ? ಸರಿ, ನಿನ್ಗೆ ಅದೇನ್ ಬೇಕು ಅಂತ ಹೇಳು, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾ. ಇದೇ ವಿಷಯ
ನನಗೆ ನಿನ್ನ ಥರ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ ಅಥವಾ ಕತೆ ಕಟ್ಟೋದಕ್ಕೂ ಬರಲ್ಲ. ನಿಮ್ಮ 3 ಜನರಲ್ಲಿ ಒಬ್ಬರು ನನ್ನ ತಮ್ಮನ ಈ ಪರಿಸ್ಥಿತಿ ತಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಹೇಳು, ನನ್ನ ತಮ್ಮನ ಟಾರ್ಗೆಟ್ ಮಾಡಿರೋದು ಯಾರು? ನೀನಾ, ನಿನ್ನ ಅಕ್ಕನ ಅಥವಾ ನಿನ್ನ ತಂಗಿನ? ಹಾಗೆ ಮಾಡದಿರೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರ ಅನ್ನೋದನ್ನ ಸೇರಿಸಿ ಹೇಳ್ಬಿಡು. ಏಯ್, ನನ್ನ ಬಗ್ಗೆ ಏನ್ ಮಾತಾಡಿದ್ರು ಸಹಿಸ್ಕೊಂಡು ಜಗಳ ಆಡಿ ಸುಮ್ಮನೆ ಆಗ್ತೀನಿ ಅಂತ ಅಕ್ಕ ತಂಗಿರ್ ಬಗ್ಗೆ ಹಗುರವಾಗಿ ಮಾತಾಡಿದ್ರು ಸುಮ್ಮನೆ ಇರ್ತೀನಿ ಅನ್ಕೋಬೇಡ. ನಾಲ್ಗೆಗೆ ಸಲಿಗೆ ಕೊಟ್ರೆ ಚೆನ್ನಾಗಿರಲ್ಲ. ಆಸ್ಪತ್ರೆಯಲ್ಲಿ ನಿಮ್ಮ ಮನೆಯವ್ರ ಮಾತಿಗೆ ಸರಿಯಾಗಿ ವಾಪಸ್ ಕೊಟ್ಟೆ ಅಂತ ಈ ತರ ಕರೆಸಿ ಸೇಡ್ ತೀರಿಸ್ಕೊಳ್ತಿದ್ಯಾ? ನನ್ನ ಅಕ್ಕ ತಂಗಿ ಯಾರು ಹುಡುಗರನ್ನ ಬೀಳಿಸ್ಕೊಂಡು ಕೈ ಕೊಡೋ ಜಾಯ್ ಮನೆಗೆ ಸೇರಿಲ್ಲ. ಯಾರ ಬಗ್ಗೆನಾದ್ರೂ ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡು. ಇದು ವಿಕ್ರಾಂತ್ ಸೂಸೈಡ್ ಅಟೆಂಪ್ಟ್ ಮಾಡೋಕ್ಕೂ ಮೊದಲು ಒಂದು ವಾರದ ಕಾಲ್ ಲಿಸ್ಟ್. ಇದರಲ್ಲಿ ನಿಮ್ಮ ಮನೆ ಲ್ಯಾಂಡ್ಲೈನ್ ನಂಬರಿಗೆ ಎಷ್ಟು ಕಾಲ್ಸ್ ಹೋಗಿದೆ ನಾನು ಸರಿಯಾಗಿ ಕಂಡುಬಿಟ್ಕೊಂಡು ನೋಡು.